ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕೌಶಿಕ್ ಗೌಡ್ರು, ರಾಮನಗರ ಆಮ್ ಆದ್ಮಿ ಪಾರ್ಟಿ. ಇವತ್ತು ಯಾವ ವಿಚಾರ ಮಾತಾಡ್ತಾ ಇದ್ದೀನಿ ಅಂತಂದರೆ, ಚನ್ನಪಟ್ಟಣ ಮತ್ತು ರಾಮನಗರ ಕನಕಪುರ ಯಾವ ರೀತಿ ಅಭಿವೃದ್ಧಿ ಮಾಡ್ತಿದ್ದಾರೆ ಅಂತ. 20 ವರ್ಷಗಳ ಕಾಲ ಬಂದರೂ 5-6 ಎಷ್ಟೋ ಜನ MLA ಆಗಿ ಮುಖ್ಯಮಂತ್ರಿಗಳಾದ್ರೂ 2-3 ಸರ್ಕಾರ ಬಂದರೂ ಯಾವುದೇ ರೀತಿಯ ಕೆಲಸಗಳು ಆಗ್ತಾ ಇಲ್ಲ ಅನ್ನೋಕ್ಕೆ ಕಾರಣಗಳಿದೆ. ಮತ್ತು ಎರಡನೇದು ಏನಪ್ಪ ಅಂದರೆ, ನಿಮ್ಗೊಂದು ವಿಡಿಯೋ ಮಾಡಿದ್ದೆ ಒಂದು 3 ದಿನ ಹಿಂದೆ. ಏನೇ ರೀತಿ ಕಾಮಗಾರಿಕೆಗಳಾಗಿದೆ, ಅಲ್ಲಾಗಿದೆ ಇಲ್ಲಾಗಿದೆ ಅಂತ. ಬಟ್ ಯಾವ ಕೆಲಸನೂ ಆಗಲಿಲ್ಲ, ಯಾವ ರೀತಿ ಅಭಿವೃದ್ಧಿ ಆಗಲಿಲ್ಲ. ಯಾವ ರೀತಿ ಅಭಿವೃದ್ಧಿ ಆಗಬೇಕು, ಎಲ್ಲಿ ಸಖತ್ತಾಗಿ ಅಭಿವೃದ್ಧಿ ಆಗ್ತಿದೆ ಅನ್ನೋದು ಒಂದು ವಿಡಿಯೋ ಫೋಟೋಸ್ ಇದೆ ನನ್ನ ಹತ್ರ, ನೋಡಿ. ಇವತ್ತು ಇದು ಬಂದು ವಡ್ರದೊಡ್ಡಿ, ರಾಮನಗರ ಶಿವನಹಳ್ಳಿ ಹೋಗಿರೋ ವಡ್ರದೊಡ್ಡಿ ಇರತಕ್ಕಂಥ ಜಾಗ ಇದು. ಇವ್ರನ್ನ ಸಹ ಇನ್ನೂ ಅಭಿವೃದ್ಧಿಗಳಾಗಿಲ್ಲ. ಮತ್ತು ಇದು ರಾಮನಗರ ವಾರ್ಡ್ ನಂಬರ್ 8 ಇರತಕ್ಕಂಥ ಜಾಗ. ಇದನ್ನು ಸಹ ಅಭಿವೃದ್ಧಿ ಮಾಡಲಿ. ರೋಡ್ ಹಾಕಿಂದ ಸುಮಾರು 2 ವರ್ಷದಿಂದಲೂ ಸಹ ಈ ರೋಡ್ ಆಗೇ ಬಿದ್ದಿದೆ. ಮತ್ತೆಗೆ ರಾಮನಗರ ಮತ್ತು ಚನ್ನಪಟ್ಟಣ ಮಧ್ಯೆ ಇರತಕ್ಕಂಥ ಇಡುಗರ ಕಾಲೋನಿಯಲ್ಲಿ 50 ಜನ ಈ ಥರ ನೋಡಿ, ಈ ಲೆವೆಲ್ ಇದೆ. 50 ಜನ ಬಡವರಾಗಿ ಇವತ್ತು ಜೀವನ ಮಾಡ್ತಿದ್ದಾರೆ. ಆ ಊರಿಗೆ ಹೋಗಿ ಯಾರೂ ಸಹ ಅನುದಾನಗಳು ಕೊಟ್ಟಿಲ್ಲ. ಸೊ ನಾನು ಹೋಗಿ ಸ್ಕೂಲ್ ಮಕ್ಕಳುಗಳಿಗೆ ಬಟ್ಟೆ ಗಿಟ್ಟೆ ಎಲ್ಲ ಕೊಟ್ಟು, ಪುಸ್ತಕಗಳನ್ನ ಕೊಟ್ಟು, ಮತ್ತು ಆ ಊರಿನ ವಾತಾವರಣಗಳನ್ನು ವಿಚಾರಿಸ್ಕೊಂಡು ಬಂದಿದ್ದೀನಿ. ಪಾಪ ಕಷ್ಟಗಳು ಅವ್ರ ಊರ ಜೀವನ. ಪಾಪ ಇನ್ನೂ ಶೆಡ್ ಮನೇಲಿ, ಇನ್ನೂ ಮೊಟ್ಟೆ ಶೆಡ್ಡಿಲಿ ಬದುಕ್ತಿರಕ್ಕಂಥ ಜನ ತುಂಬ ಜನ ಇದ್ದಾರೆ. 20 ವರ್ಷ ತುಂಬ ಸರ್ಕಾರ ಬಂದರೆ MLAಗಳಾದರೂ ಮತ್ತು ಎಲ್ಲಿ ಏನು ಕೆಲಸ ಮಾಡ್ತಿರೋ ಅಂತ ಇವತ್ತು ಸಹ ನಮಗೆ ಅರ್ಥ ಆಗ್ತಾ ಇಲ್ಲ. ಇದು ಒಂದು ಚನ್ನಪಟ್ಟಣ AC ಇಲ್ಲ ಅಂತ ಒಂದು ಹಾಕಿದ್ದು ವಿಚಾರದಲ್ಲಿ ಇಟ್ಕೊಳ್ಳಪ್ಪ. ಇದನ್ನು ಸಹ ರಾಮನಗರ ಎಷ್ಟು ವರ್ಷಗಳಿಂದ ಬಿದ್ದದೆ ಅಂದರೆ, ರಾಮನಗರ ಈ ಲೆವೆಲಲ್ಲಿ ರೋಡಿದೆ, ಅಭಿವೃದ್ಧಿ ಮಾಡ್ತಿದ್ದಾರೆ ಅನ್ನೋ ಕಾರಣ ಇದು ಸಹ ಚನ್ನಪಟ್ಟಣದಿಂದ 3 ಕಿಲೋಮೀಟ್ರು. ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ವಿಡಿಯೋ ಮಾಡಿದ್ದೆ ನಿಮಗೆ ಪದೇ ಇವತ್ತು ಪ್ರೂಫ್ ತೋರಿಸ್ತಾ ಇದ್ದೀನಿ ಏನು ಅಭಿವೃದ್ಧಿ ಮಾಡ್ತಿದ್ದಾರೆ ಅಂತ. ಮತ್ತು ಇದು ಬಂದು ಇಲ್ಲಿನೂ ನೋಡಿ, ಕಿತ್ತಿ ಪಾಪ ಅಲ್ಲಿರೋ ಜನ ಮೋರಿ ವಾಸನೆ ಕುಡ್ಕೊ ಬದುಕಬೇಕು. ಇನ್ನು ಇದನ್ನೇ ಅಭಿವೃದ್ಧಿಗಳು ಮಾಡೋಕ್ಕಾಗ್ತಾ ಇಲ್ಲ. ಸಿಟಿ ಅಭಿವೃದ್ಧಿ ಮಾಡ್ತೀನಿ, ಬೆಂಗಳೂರು ಮಾಡ್ತೀನಿ ಅಂತ ಹೇಳ್ತಾರೆ. ಇದು ಸಹ ನೋಡಿ, ಸಡ್ಡು ಮನೆ ಇರತಕ್ಕಂಥ, ನಾವು ಹೋಗಿ ಮೀಟ್ ಮಾಡಿರ್ತಕ್ಕಂಥದ್ದು, ನಾವು ಹೋಗಿ ಬಂದಿರ್ತಕ್ಕಂಥ ಜಾಗ. ಇಲ್ಲೂ ಸಹ ಪಾಪ ಬಾಳಿ ಬದುಕಬೇಕಾದ್ರೆ ಎಷ್ಟು ಜನ ಇದ್ದಾರೆ ಪಾಪ. ಈ ಕಷ್ಟ ನೋವು ಸಹ ನೋಡೋದಕ್ಕಾಗಲ್ಲ. ಮತ್ತೆಗೆ ಯಾಪ ಇಲ್ಲಿ ನಮ್ಮ ಸರ್ಕಾರದ ಆಫೀಸ್ಗಳು ಮತ್ತು ಮಿನಿ ವಿಧಾನಸೌಧಗಳು ಯಾವ ರೀತಿ ಇದೆ ಅಂತಂದರೆ, ಮಿನಿ ವಿಧಾನಸೌಧದಲ್ಲಿ ತಕ್ಕಂಥ ಈ ಲೆವೆಲಲ್ಲಿ ಇತ್ತು ಬಾತ್ರೂಮು. ಉಪವಿಭಾಗಾಧಿಕಾರಿ ವಿನಯ್ ಹತ್ರನೂ ಹೋಗಿ ಒಂದ್ಸತಿ ಚರ್ಚೆ ಮಾಡಿದ್ದೆ ಇದ್ರ ಬಗ್ಗೆ. ಹಾಗಾಗಿ ಇದನ್ನು ನಾವೇ ಹೋಗಿ ಸ್ವತಃ ಹೋಗಿ ಎಲ್ಲ ತೆಗಿಸಿ ಕ್ಲೀನ್ ಮಾಡಿಸಿ ಬಂದಿರ್ತಕ್ಕಂಥದ್ದು. ನಮ್ಮ ಪಂಚಾಯಿತಿ ಭವನದಲ್ಲೂ ಸಹ ಅದೇ ರೀತಿ ಇತ್ತು, ಅಲ್ಲೂ ಸಹ ಮೀಟ್ ಮಾಡಿ ಬಂದಿದ್ದೀನಿ. ನಮ್ಮ ಗೌರ್ಮೆಂಟ್ ಹಾಸ್ಪಿಟಲಂತೂ ಕುಡಿಯೋ ನೀರು ವ್ಯವಸ್ಥೆಗಳು ಸರಿ ಇರಲಿಲ್ಲ, ಎಲ್ಲ ಗಲೀಜಿತ್ತು, ಅಲ್ಲೂ ಸಹ ಮೀಟ್ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದೀನಿ. ಇದನ್ನು ಬರೀ ಜಸ್ಟ್ ಸ್ಯಾಂಪಲ್ ಅಷ್ಟೇ, ತುಂಬ ಇದೆ ಅಭಿವೃದ್ಧಿ.